ನಾನು ರಸ್ತೆಯಲ್ಲಿ ಬರಬೇಕಾದ್ರೆ ನನಗೊಂದು ಕಲ್ಲು ಸಿಕ್ತು. ನಮ್ಮ ಮನೆ ಇರೋದು ಕೂಡ ಗುಡ್ಡದ ಕೆಳಗಡೆ ಆದ್ದರಿಂದ ಕಲ್ಲುಗಳು ಜಾಸ್ತಿ. ಆದರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು, ಅದಕ್ಕೆ ಇದು ತಂದೆ ನಾನು. ಇದನ್ನು ಒಂದು ಶಿಲ್ಪವಾಗಿ ಮಾಡಿದ್ರೆ ಮಾತ್ರ ಇದು ಕಲೆ ಅಂತ ಒಪ್ಕೊಳ್ಳುವಂಥ ಒಂದು ನಂಬಿಕೆಗಳು ಇದೆ. ನಾನೊಬ್ಬ ಶಿಲ್ಪಿ ಆದರೆ ನಾನೇನು ಮಾಡ್ತೀನಿ, ಇದರ ಒಳಗಡೆ ಏನಿದೆ ಆ ಶಿಲ್ಪವನ್ನು ಹಾಗೆ ಉಳಿಸ್ಕೊಂಡು ಬೇಡದೇ ಇರೋದನ್ನು ತೆಗೆದು ಬಿಡ್ತೀನಿ. ಯಾವಾಗ ಬೇಡದೇ ಇರೋದನ್ನು ನಾನು ಪಕ್ಕಕ್ಕೆ ಹಾಕ್ತೀನಿ, ಬೇಕಾಗಿರೋದು ಶಿಲ್ಪವಾಗಿ ಇರುತ್ತೆ, ಅದನ್ನು ನಾವೊಂದು ಕಲೆ ಅಂತ ನಾವು ಅದನ್ನು ಒಪ್ಪಿಸ್ಬೋದು ಅಥವಾ ಕಲೆ ಅಂತ ಒಪ್ಕೊಳ್ತಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಇದನ್ನು ನಾನು ಒಂದು ಚಿತ್ರದ ಮೂಲಕ, ಒಂದು ಡ್ರಾಯಿಂಗ್ನ ಮೂಲಕ ಸ್ವಲ್ಪ ದೂರದಲ್ಲಿಟ್ಟು ಇದರ ಲೈಟ್ ಆ್ಯಂಡ್ ಶೇಡು ಮತ್ತು ಇದರ ರೇಖೆಗಳು, ಇದನ್ನು ಒಂದು ಬೇರೆ ಬೇರೆ ಡೈಮೆನ್ಷನ್ಸಲ್ಲಿ ಬರೆದು ಒಂದು ನೇಚರ್ನ ಎಲಿಮೆಂಟ್ನ ಅದನ್ನು ಒಂದು ಚಿತ್ರವಾಗಿ ಕೂಡ ರೂಪಿಸಬಹುದು. ಅಂದರೆ ನನಗೆ ಮತ್ತು ಈ ವಸ್ತು ದೂರದಲ್ಲಿದ್ದಾಗ ನಾನು ಇದರ ಆಕಾರಗಳನ್ನು ಮಾತ್ರ ನೋಡ್ತೇನೆ. ಆದರೆ ಈ ಕಲ್ಲನ್ನು ನಾನು ಕೈಗೆ ತಗೊಂಡಾಗ, ದೂರದಲ್ಲಿ ಇರೋದು ಬದಲು ಕೈಗೆ ತಗೊಂಡಾಗ ನನಗಿದರ ಭಾರ ಗೊತ್ತಾಗತ್ತೆ, ಇದರ ಸ್ಪರ್ಶ ಗೊತ್ತಾಗತ್ತೆ, ಇದರ ಒರಟುತನ, ಇದರ ಮೃದುವಾಗಿರುವಂಥ ಭಾಗಗಳು ಇದಕ್ಕೆ ಬೇರೆ ಅನುಭವನೇ ಕೊಡುತ್ತೆ. ಆವಾಗ ನನಗೆ ಇದರ ರೂಪಕ್ಕಿಂತ ಇದರ ಒಂದು ಟೆಕ್ಸ್ಚರು ನನಗಿಷ್ಟ ಆಗಬಹುದು. ಈ ಕಲ್ಲನ್ನು ನಾನು ಯಥಾವತ್ತಾಗಿ ಬರೆಯೋ ಬದಲು ನನಗಿದೊಂದು ಮೆಟಫರ್ ಆಗಿ, ರೂಪಕವಾಗಿ ಈ ಕಲ್ಲನ್ನು ಬಳಸಬೇಕು ಅಂದಾಗ ನನಗೆ ಬೇರೆಯಾದ ಅನುಭವನೇ ಆಗಿರಬೇಕು. ನನಗೆ ಒಂದು ಈ ಕಲ್ಲನ್ನು ನಾನು ತುಂಬ ಪರ್ಸನಲ್ ಆದಂಥ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ನೋಡುವಂಥ ಸಂದರ್ಭ ಬರುತ್ತೆ. ಉದಾಹರಣೆಗೆ ಹೀಗೆ ಅಂದ್ಕೊಳ್ಳೋಣ, ನಾನು ಕಳ್ಕೊಂಡ ಭೂಮಿ ಏನಿದೆ, ನಾನು ಕಳ್ಕೊಂಡ ಮಣ್ಣೇನಿದೆ, ಯಾವುದೋ ಹಳ್ಳಿಲಿದೆ, ಜಮೀನನ್ನ ಕಳ್ಕೊಂಡಿದ್ದೀನಿ ಯಾವುದೋ ಕಾರಣಕ್ಕೆ, ಬಟ್ ಅದರ ನೆನಪಾಗಿ ಈ ಕಲ್ಲನ್ನು ನಾನು ತಂದಿಟ್ಕೊಂಡಿದ್ದೀನಿ. ಆಗ ಇದು ಬರೀ ನನಗೆ ಕಲ್ಲಾಗಲ್ಲ, ಇದು ನನಗೆ ಭೂಮಿ ಆಗತ್ತೆ. ಇದು ನನ್ನ ತನವನ್ನು ಕಳ್ಕೊಂಡ ನೆನಪಾಗಿ ಇದು ಉಳ್ಕೊಳ್ಳುತ್ತೆ. ಈ ಕಲ್ಲನ್ನು ನಾನೇನು ಮಾಡ್ತೀನಿ, ಯಾವುದೇ ಉಳಿಯಿಂದ, ಸುತ್ತಿಗೆಯಿಂದ ಕುಟ್ಟಿ ಶಿಲ್ಪವಾಗಿ ರೂಪಿಸೋ ಬದಲು ನನ್ನ ಅನಿಸಿಕೆಗಳೇನಿದೆ, ಏನು ನನ್ನ ಒಳಗಡೆ ಇರುವಂಥ ಒಂದು ನೋವಿದೆ, ಕಳ್ಕೊಂಡ ಭಾವ ಏನಿದೆ, ಆ ಭಾವನೆಗಳನ್ನು ಈ ಕಲ್ಲಿನ ಮೂಲಕ ಬರೆದು ಇದನ್ನು ನಾನು ಒಂದು ಶಿಲ್ಪವಾಗೋ ಚಿತ್ರವಾಗೋ ರೂಪಿಸಬಹುದು. ಆಗ ಇದು ಒಂದು ರೂಪಕವಾಗಿ, ಒಂದು ಮೆಟಫರ್ ಆಗಿ ಈ ಕಲ್ಲು ಕಾಣಿಸ್ಕೊಳ್ತಾ ಹೋಗುತ್ತೆ. ಒಂದು ಆಧುನಿಕೋತ್ತರ ಅಥವಾ ನವ್ಯೋತ್ತರ ಅಥವಾ ಪೋಸ್ಟ್ ಮಾಡರ್ನಿಸಮ್ನಲ್ಲಿ ಇದಕ್ಕೆ ಬೇರೆ ಅರ್ಥಗಳನ್ನೇ ಕಲ್ಪಿಸಬಹುದು. ಒಂದು ಪರಿಕಲ್ಪನೆಯ ಮೂಲಕ ಕಲ್ಲನ್ನು ಕಲಾವಸ್ತುವನ್ನಾಗೇ ಮಾಡ್ಕೊಳ್ತಾರೆ ಅವರು. ಆದರೆ ಈ ಕಲಾವಸ್ತು ಏನಿದೆ ಅದು ಶಾಶ್ವತ ಅಲ್ಲ. ಅವರು ಶಾಶ್ವತ ಅಂತ ಯಾವುದನ್ನು ಹೇಳ್ತಾರೆ ಅಂದರೆ, ಒಂದು ಕಲಾಕೃತಿ ನೋಡುಗನಲ್ಲಿ ಅಥವಾ ವೀಕ್ಷಕನಲ್ಲಿ ಒಂದು ಕಲಾ ಅನುಭವವನ್ನು ಕೊಡ್ತಾರಲ್ಲ, ಆ ಅನುಭವವೇ ಶಾಶ್ವತ, ಕಲಾಕೃತಿ ಅಲ್ಲ. ಅವಾಗ ಏನಾಗುತ್ತೆ, ಒಂದು ಕಲಾಕೃತಿಯನ್ನು ಒಂದಷ್ಟು ಹೊತ್ತು ನೋಡ್ತಾನೆ, ಆ ಕಲಾ ಪ್ರಭಾವದಿಂದ ಕಲಾ ಅನುಭವವನ್ನಷ್ಟೇ ಅವನು ತೊಗೊಂಡು ಹೋಗೋದು. ಅವಾಗೇನಾಗುತ್ತೆ, ಕಲಾಕೃತಿ ಮರೆಯಾಗತ್ತೆ, ಆ ಕಲಾ ಅನುಭವ ಶಾಶ್ವತವಾಗಿ ವೀಕ್ಷಕನಲ್ಲಿ ಉಳ್ಕೊಳ್ಳುತ್ತೆ. ಅದರಿಂದ ಅವರು ಹೇಳೋದು, ಕಲಾಕೃತಿ ಶಾಶ್ವತ ಅಲ್ಲ, ಕಲಾ ಅನುಭವ ಶಾಶ್ವತ.